ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ಯಾಕನ ಇಂಥದ್ದು ಮಾಡ್ಕೊಂಡು ಅನ್ನಿಸ್ಬಿಡ್ತು. ಅವತ್ತು ಸಖತ್ತು ಬೇಜಾರಾಯಿತು. ಇನ್ಮೇಲೆ ಆ ಸಿದ್ಲಿಂಗ್ ಸವಸಕ್ಕಾಗಲಿ ಅವ್ರ ಮಗನ ಸವಸಕ್ಕಾಗಲಿ ಯಾರ ಸವಸಕ್ಕೂ ಹೋಗಲ್ಲಪ್ಪ. ಏನನ ಮಾಡ್ಕೊಂಡು ಹೋಗ್ಲಿ, ಅವ್ರ ಕೆಲಸ ಅವರು ಏನನ ಮಾಡ್ಲೇಳು. ನಾನು ಅದ್ರ ಬಗ್ಗೆ ಇನ್ಮೇಲೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಹೋಗತ್ತೆ ನನಗೆ ಭಾಳ ಬೇಜಾರಾಗ್ಬಿಡ್ತು. ಇವಾಗ ಹೊರಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ನೆನ್ನೆಸ್ ಬಂದವಳು ಹೊರಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ನನಗೆ. ನಿನ್ನಿಂದನ ನನ್ನ ಗಂಡನ ಜೈಲಿಗೆ ಹೋಗಂಗಾತು. ಥೂ, ಇಂಥ ಕೆಲಸ ಮಾಡೋಕೆ ನಾಚಿಕೆ ಅಲ್ವೇ? ಬಾಯಿಲಿ ಹೇಳ್ತೀನಿ ಅದು ಏನಾಯ್ತು ಅಂತ. ಅಣ್ಣಗೆ ಹೇಳಿದ್ದೆ ಎಲ್ಲ. ಬಾ, ನಿನಗೆ ಸರಿಯಾಗಿ ಗೊತ್ತಿಲ್ಲ. ಸರಿಯಾಗಿ ಏನು ಗೊತ್ತಿಲ್ಲ, ಎಲ್ಲ ಗೊತ್ತೈತಿ. ಅವ್ರು ದುಡ್ಕೊಂಡು ತಿಂಬಕ್ಕೆ ನಿನ್ಗೆ ಹೊಟ್ಟೆ ಊರಿಗೆ ಮಾಡಿದ್ಯಾ ಅಷ್ಟೇ. ಹೊಟ್ಟೆ ಊರಿಗೋಸ್ಕರ ನೀನು ಹಿಂಗೆ ಮಾಡಿದ್ಯಾ ಅಂಬತ್ತು ಚೆನ್ನಾಗಿ ಗೊತ್ತೈತಿ. ಎಲ್ಲ ಗೊತ್ತೈತಿ. ಹಿಂಗೆ ಮಾಡಕ್ಕೆ ನೀನು ನಾಚಿಕೆ ಆಗಲ್ಲ. ವಯಸ್ಸೋಗೈತಿ. ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ಅದು ಬಿಟ್ಬಿಟ್ಟು ಈ ರೀತಿ ಎಲ್ಲನ ಮಾತಾಡೋ ಹಿಂಗೆಲ್ಲ ಮಾಡೋದು. ಪಾಪ ನೀರು ಬಿದ್ದಾವೆ. ಮಾರಾಯ ಹೋಗಿ ನಾನು ತಪ್ಪಾಯ್ತು ಅಂತೇಳಿ ಕ್ಷಮೆಗೆ ನನ್ನ ಗಂಡನ ಕರ್ಕೊಂಡೋಗಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿಸ್ತೀನಿ. ಅದೇ ಅಕ್ಕ, ಮೇನ್ ರೀಸನ್ ಇನ್ನೇನು ಇಲ್ಲ. ಅವ್ರು ಚೆನ್ನಾಗಿ ದುಡಿತಾ ಇರೋದು ನೋಡಿ ಹೊಟ್ಟೆ ಊರಿಗೆ ಇವತ್ತು ಹಿಂಗೆ ಮಾಡೈತೆ. ಅಲ್ಲ, ಅವ್ರ ದುಡಿಮೆ ಅವ್ರು ಮಾಡ್ಕೊಂತಾರೆ. ಅವ್ರಿಗೆ ಅವ್ರೇನು ಯಾರಿಗಾದ್ರೂ ಮೋಸ ಮಾಡಿದಾರಾ? ಇನ್ನು ನಮ್ದೇನಾದ್ರೂ ಕಿತ್ಕೊಂಡು ಹೋಗಿದ್ದಾರಾ? ಏನಿಲ್ಲ ತಾನೇ. ಅವ್ರಿಗೂ ನಮಗೂ ಸಂಬಂಧನೇ ಅಲ್ಲ. ಅಂಥದ್ರಾಗ ಇವತ್ತು ಯಾಕೆ ಹಿಂಗೆ ಮಾಡ್ತು ಅಂತಲೇ ನನಗೆ ಅರ್ಥ ಆಗಲಿಲ್ಲ. ನಾನು ಬಿಡಿಸ್ಕೊ ಬರಬಾರ್ದು ಅಂತಿದ್ದೆ. ಆದರೆ ಇನ್ನೇನು ಮಾಡೋದು, ಅವರು ನಮ್ಮಮ್ಮಯ್ಯ ಮತ್ತೆ ಯಾರಾದರೂ ಏನು ಅನ್ಕೊಂತಾರೆ ಅಂತ ಅವರು ಹೇಳಿದ್ಕೆ ಬಿಡಿಸ್ಕೊಂಬಂದಿದ್ದು. ಇಲ್ಲಾಂದ್ರೆ ನಾನು ಬಿಡಿಸ್ಕೊಂಬತ್ತಾ ಇರಲಿಲ್ಲ ಇವತ್ತೇನ. ಅಲ್ಲ, ನಮ್ಮ ಮನೆಗೆ ಅಯ್ಯಪ್ಪ ಹಂಗೆ ಮಾಡ್ತಿರ್ಲಿಲ್ಲ. ನನಗೆ ಗೊತ್ತಾಗಿದ್ದರೆ ಇಲ್ಲ ನೋಡಿಲಿ, ನಾನು ಹಿಂಗೆ ಮಾಡಲೇಬೇಡ್ರಿ ಅಂತ ಹೇಳ್ಬಿಡ್ತಿದ್ದೆ. ಆದರೆ ಹಿಂಗೆ ಮಾಡಬಾರ್ದು ಕಣಮ್ಮ. ಪಾಪ ನೀರು ಬಿದ್ದಾವೆ ಚೆನ್ನಾಗೆ. ಇವತ್ತು ನಮ್ಮನ್ನ ಯಾರಾದ್ರೂ ಏನಂತಾರೆ ಹಿಂಗೆ ಮಾಡಿದ್ರಲ್ಲ. ಅಕ್ಕಪಕ್ಕದವರೆಲ್ಲ ಚೆನ್ನಾಗಿ ಉಗುಳ್ತಾ ಇದ್ದಾರೆ. ಪೊಲೀಸ್ನವರೆಲ್ಲ ಬಂದು ಚೆಕ್ ಮಾಡಿದ್ರಲ್ಲ, ಅಲ್ಲೆಲ್ಲ ತನಿಖೆ ಮಾಡಿದ್ರಲ್ಲ ಹೊಲದಲ್ಲೆಲ್ಲ ಬಂದುಬಿಟ್ಟು. ಅದಕ್ಕೇ ಬೈದರು ಅಕ್ಕಪಕ್ಕದವರೆಲ್ಲ. ಚೆನ್ನಾಗಿ ನೀರು ಬಿದ್ದಾವೆ, ಈ ರೀತಿ ಎಲ್ಲ ಮಾತಾಡೋಕ್ಕೆ ಹಿಂಗೆಲ್ಲ ಹೇಳೋಕ್ಕೆ ನಿಮಗೆ ಏನು ಅನ್ಸಲ್ವೇನೋ ಅಂತೇಳಿ ನಮಗೆಲ್ಲ ಬೈದರು. ನಾವು ಸುಮ್ಮನೆ ನಿಷ್ಠರಾದ್ವಿ. ಈಗ ಅಯ್ಯಪ್ಪನ ಕರ್ಕೊಂಡೋಗಿ ಅವ್ರ ಹತ್ರ ಕ್ಷಮೆ ಕೇಳಿಸ್ತೀನಿ. ಅವನಕ್ಕ ಪಾಪ ಅವ್ರು ಹೆಂಗೋ ಅವ್ರ ಕೆಲಸ ಅವ್ರು ಮಾಡ್ಕೊಂಡೇ ಇದ್ದಾರೆ. ಇವತ್ತೇ ಮಾತು ಕೇಳ್ಕೊಂಡು ಅವರು ಹಂಗೆ ಮಾಡಿದ್ರು. ಕರೀರಿ ಅವ ಅಂಕಲ್ನ. ಬಾರಪ್ಪ ಬಾ, ಇವಾಗ ಹೋಗಿ ಅವನ ಹತ್ರ ನಿಂಗೆ ಕ್ಷಮೆ ಕೇಳಿದ್ರೆ ಇಬ್ರು ಹೋಗಿ ಕೇಳ್ರಿ. ಅಣ್ಣ ತಂಗಿ ಇಬ್ರು ಹೇಳ್ಬಿಡಿ ಅತ್ತ. ನಾನು ಇನ್ನೇನು ಹೋಗೋಣ, ನನಗೆ ಹೋಗಕ್ಕೆ ಮಾಡ್ಕ ಇಲ್ಲ. ಹೋಗಲ್ಲ ಕಣೆ. ಏನು ಮಾಡೋಣ, ನಾನು ಏನೋ ಮಾಡೋಕ್ಕೆ ಹೋಗೋದೇನೋ ಆಯಿತು ಅಂತಾರಲ್ಲ, ಹಾಗಂಗಾಯ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು. ಏನೋ ನಾನು ಅದೇನೋ ಮಾಡೋಣ ಅಂತೋದೆ, ಅದೇನೋ ಆಯಿತು. ಇವಾಗ ನಾನು ಹೋಗೋಕ್ಕಾಗಲ್ಲ, ನೀವೇ ಹೋಗ್ರಿ. ಬರ್ರಿ ಇಬ್ರು, ನೀನು ಬರಬೇಕು. ನಾನು ಹಂಗೆ ಕರ್ಕೊಂಡು ಹಂಗೆ ಹೋಗೋಣ ಅಂತಿದ್ದೆ. ಅಯ್ಯೋ ಪಾಪ ಹುಡುಗ ನಮ್ಗೆ ಎಷ್ಟು ಚೆನ್ನಾಗೇ ಮಾಡಿಕೊಟ್ಟವನೆ ಅಂಥದ್ರಾಗೆ ನಾವು ಅವನ ಮೇಲೆ ಹಿಂಗೆಲ್ಲ ಮಾತಾಡೋದು ತಪ್ಪು ಅಂತೇಳಿ ನಾನು ತಿಳ್ಕೊಂಡು, ಇಲ್ಲ ಹೋಗಿ ಅವನು ಹುಡುಗನ ಹತ್ರ ಕ್ಷಮೆ ಕೇಳಲೇಬೇಕು ಅಂತೇಳಿ ನಾನು ಯಪ್ಪನ ಕರ್ಕೊಂಡು ಬಂದೆ. ಬಾರಪ್ಪ ಹೋಗೋಣ ಕ್ಷಮೆ ಕೇಳೋಣ ಅಂತ. ಹಿಂಗೆಲ್ಲ ನಾವು ಮಾಡಬಾರ್ದು. ಯಾರೇ ಆಗಲಿ ಒಳ್ಳೇದು ಮಾಡಿರೋದನ್ನ ಒಳ್ಳೇದು ಅನ್ಬೇಕು, ಕೆಟ್ಟದ್ದು ಮಾಡಿರೋದು ಕೆಟ್ಟದ್ದು ಅನ್ಬೇಕು. ಯಾವ ವಿಷಯದಾಗೆ ಆಗಲಿ ಹೇಳು. ಹಿಂಗೆಲ್ಲ ಮಾಡಿದ್ರೆ ದೇವ್ರು ಯಾವತ್ತೂ ನಮ್ಮನ್ನು ಮೆಚ್ಚಲ್ಲ. ಇವಾಗ ನೋಡಿ, ನೀನು ಮಾಡಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಆಯಿತಾ? ಅವನೇನಂತ ತಪ್ಪು ಮಾಡಿಲ್ಲ, ಅದಕ್ಕೆ ದೇವರನ್ನು ಕಾಪಾಡ್ದ. ದೇವರು ಯಾವತ್ತಿದ್ರೂ ಒಳ್ಳೆಯವ್ರಿಗೆ ಒಳ್ಳೇದು ಆಗೇ ಆಗುತ್ತೆ. ಯಾವುದೋ ಒಂದು ಬೇರೆ ಇವಾಗ ಕ್ಷಣಕ್ಕೆ ನಮಗೆ ಕೆಟ್ಟದ್ದಾಗಿರ್ಬೋದು, ನಮಗೆ ಕಷ್ಟ ಬಂದಿರ್ಬೋದು. ಆದರೆ ಇನ್ನೊಂದು ಟೈಮ್ ನಮಗೆ ಪಶ್ಚಾತ್ತಾಪ ಪಡೋ ಥರ ಮಾಡೇ ಮಾಡ್ತಾನೆ. ಒಂದಲ್ಲ ಒಂದಿನ ಅದನ್ನ ನಮಗೆ ನೆನಪು ಮಾಡೇ ಮಾಡ್ತಾನೆ. ಓ, ನಾನು ಅವತ್ತು ಈ ರೀತಿ ಮಾಡಿದ್ದೆ, ಅದಕ್ಕೆ ನನಗೀಗ ಆಯಿತು ಅಂತೇಳಿ ಅದು ನೆನಪು ಮಾಡೇ ಮಾಡ್ತಾನೆ, ಬಿಡಲ್ಲ ಯಾರಿಗೇ ಆಗಲಿ. ನಿನ್ನ ಮಾತು ಕೇಳ್ಕೊಂಡೆ ಕಣಿದ್ದೀವಿ. ಹಿಂಗೆ ಮಾಡ್ಕೊಂಡಿದ್ದು ನಾನು. ಹೋಗು, ನಾನು ಸುಮ್ಮನಿದ್ರು ಇರ್ತಿದ್ದಲ್ಲ. ನಿನ್ನ ಮಾತು ಕೇಳಲಿಲ್ಲ ಅಂದಿದ್ರೆ ಇವತ್ತು ನಾನು ಹೆಂಗೋ ಹೊತ್ಲಕ್ಕೆ ಚೆನ್ನಾಗಿರ್ತಿದ್ದೆ. ನಿನ್ನ ಮಾತು ಕೇಳಿ ಹಾಳಾಗಿ ಹೋಗ್ಬಿಟ್ಟೆ. ಹೋಗು, ನಮ್ಮ ಅಯ್ಯಮ್ಮನ ತಗೋ ಬಯಸ್ಕೊಂಬತ್ತು ನನಗೆ. ತವ್ರ ಮನೆಗೆ ಬಾ, ಇನ್ನೊಂದ್ಸತಿ ಹೇಳ್ತೀನಿ. ಯಾವ ಮಕ್ಕ ಇಟ್ಕೊಂಡು ಬರ್ತೀನಿ ನಿನ್ನ ತವ್ರ ಮನೆಗೆ. ಅಲ್ಲೆಲ್ಲರಿಗೂ ಗೊತ್ತಾಯ್ತು ಬಾ. ಅಲ್ಲಿ ಅಕ್ಕಪಕ್ಕದಾಗ್ಲವರೆಲ್ಲ ಅಣ್ಣ ತಮ್ಮಗಳೆಲ್ಲ ಉಗುಳ್ತಾರೆ. ಅಲ್ಲೆಲ್ಲ ಪಾಪ ಹುಡುಗನ ಹತ್ರನೇ ಪಾಯಿಂಟ್ ಮಾಡಿಸ್ಕೊಂಡಿದ್ದಾರೆ. ಎಲ್ಲನ ಚೆನ್ನಾಗಿ ಮಾಡ್ತಾನೆ. ನಮಗೆ ಚೆನ್ನಾಗಿ ನೀರು ಬಿದ್ದಿರೋದು ನೋಡಿ ಎಲ್ಲ ಚೆನ್ನಾಗಿ ಎಲ್ಲ ಮಾಡಿಸ್ಕೊಂಡಿರೋದಕ್ಕೆ ಎಲ್ಲರೂ ಉಗುಳ್ತಾರೆ. ಬಾ, ತವ್ರ ಮನೆಗೆ ಬರೋಕ್ಕೆ ಮಕ್ಕ ಇಲ್ಲ. ಆಗ ಅದನ್ನು ಕೆಡಿಸ್ಕೊಂಡ್ರೆ ಮತ್ತೆ ನಮ್ಮ ಅತ್ತೆಗೆ ಗೊತ್ತಾಗೋದು. ಹೆಂಗೋ ಪ್ರೀತಿಯಿಂದ ಕರೆದು ಕಳಿಸ್ತಾ ಇದ್ರಲ್ಲ, ಗೊತ್ತಾಗಲ್ಲ. ಇವತ್ತೆಗೆ ಬೇರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಸುಮ್ಮನೆ ಅದು ಇದು ಮಾಡ್ತಾಯಿತ್ತು ಅಷ್ಟೇ. ಅವಳು ಒಬ್ಳಿದ್ಲಂತೆ. ಅವಳು ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಅವಳು ಹಂಗೆ ಮಾಡಾಳಂತೆ ಅವ್ರ ಮೇಲೆ. ಇವಾಗ EM ಸ್ಟಾರ್ಟ್ ಮಾಡಿದ್ದಾಳೆ. ಅದೇ ಅವ್ರ ಮೇಲೆ ಕೆಟ್ಟದ್ದು ಬಯಸೋರು ಇದ್ದಷ್ಟು ಅವ್ರಿಗೆ ಒಳ್ಳೇದು ಹಾಗೇ ಆಗುತ್ತೆ. ಅದೇ EMನ ಬುದ್ಧಿ ಬೇಡವಾ ಇಂಥದ್ದೇ ಮಾಡೋದು? ಅವ್ರ ಮಗ ಅಂತೂ ಭಾಳ ಸಿಟ್ಟು ಮಾಡ್ಕೊಂಡಿದ್ರು. ಏನು ಮಾಡಲಿ ಪಾಪ, ಕಂಟ್ರೋಲ್ ಮಾಡ್ಕೊಂಡ್ರು. ಮತ್ತೆ ಇನ್ನೇನು ಮಾಡೋಕ್ಕಾಗೋದು ಬಿಡು. ಏನೋ ತಪ್ಪು ಮಾಡೈತೆ ಗೊತ್ತಾಗ್ದಿಲ್ದಲ್ಲೇ ಅಂತ ಹೇಳಿ ಏನು ಮಾಡ್ತಾರಮ್ಮ? ಈಗ ಏನೋ ಆಗೋಗ್ಬಿಟ್ಟೈತೆ, ಇನ್ಯಾಕೆ ಮತ್ತೆ ಅಂತೇಳಿ ಅವ್ರು ಏನೋ ಬಿಡು ಅಂತ ಸುಮ್ಮನೆ ಆಗ್ತಾರೆ. ಆದರೆ ಇವರು ನನಗೆ ಗೊತ್ತಿಲ್ಲ ಕಣಮ್ಮ. ಇಲ್ಲಾಂದ್ರೆ ನನಗೆ ಗೊತ್ತಿದ್ರೆ ನೋಡಿಲ್ಲ ಅವತ್ತೇ ನಾನು ಬೇಡ ಕಣಪ್ಪ ಹಂಗೆ ಮಾಡಬೇಡ ಅಂತಿದ್ದೆ. ನಮ್ಮ ಹುಡುಗಗೂ ಬುದ್ಧಿ ಇಲ್ಲ. ಹೋಗು, ನಮ್ಮ ಹುಡುಗ ಅವನು ಆಮೇಲೆ ಹೇಳ್ತಾನಮ್ಮ, ಅತ್ತೆನೇ ಕಣಮ್ಮ ಹೇಳಿದ್ದು, ದೇವ ಮತ್ತೆ ಮಾತು ಕೇಳ್ಕೊಂಡು ನಮ್ಮ ಅಪ್ಪ ಹಿಂಗೆ ಮಾಡಿದ್ದು ಅಂತ. ಈಗ ಮಕ್ಕ ಇಲ್ವಂತೆ ಹೊರಗೆ ಹೋಗೋಕ್ಕೆ. ಬಿಡಿ ಅತ್ತ ಹೋಗ್ಲಿ. ಇನ್ನು ಅವ್ರು ಸವಾಸಕ್ಕೆ ಹೋಗಲ್ಲ, ಅವ್ರನ್ನ ಮಾತಾಡ್ಸೋಕೆ ಹೋಗಲ್ಲ. ಅವ್ರು ಏನನ್ನ ಮಾಡ್ಕೊಂಬ್ಲಿಲ್ಲ. ಅವ್ರು ಸವಾಸಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಅವ್ರು ಏನನ್ನ ಮಾಡ್ಕೊಂಬ್ಲಿ. ಬಾ, ಈಗ ಎದ್ದು ಬಾ. ಎದ್ದು ಬಂದು ಕ್ಷಮೆ ಕೇಳ್ಬೇಕು ನೀನು. ಬಿಡಲ್ಲ. ಬಾ ಹೋಗೋಣ.
ಅವ್ರ ಮಂತಕ್ಕೆ ಹೋಗೋಣ ಬಾ. ಎದ್ದು ಬಾ, ಎದ್ದು ಬಾರಮ್ಮ, ಎದ್ದು ಬಾ, ಎದ್ದು ಬಂದು ಕ್ಷಮೆ ಕೇಳ್ಬಾ. ಅವ್ರ ಮನೆ ಹತ್ರ ಹೋಗೋಣ ಬಾ. ಇಬ್ಬರು ಹೋಗಿ ಹುಡುಗನ ಹತ್ರ ಕ್ಷಮೆ ಕೇಳ್ಬರ್ರಿ. ಅವರಿಂದ ನಮ್ಗೆ ಇವತ್ತು ಒಳ್ಳೇದಾಗೈತೆ. ನಾವು ಅವ್ರಿಗೆ ಇವತ್ತು ಕೆಟ್ಟದ್ದು ಬಯಸಿರೋದು ನಮ್ಗೆ ಒಳ್ಳೇದಾಗಲ್ಲ. ಇವತ್ತು ನೀರು ಬರ್ತಾ ಇದ್ದಾವೆ ಬೋರಾಗೆ ನೀರು ಬರ್ತಾ ಇರೋದ್ರಿಂದ ನಮ್ಮ ತೋಟ ಉಳ್ದೈತೆ. ಸಂತೃಪ್ತಿಯಾಗಿ ನೀರು ಆಗ್ತಾ ಇದೆ. ಅವರು ಬೇಜಾರು ಮಾಡ್ಕೊಂಡಿದ್ದು ನಮ್ಗೆ ಒಳ್ಳೇದಾಗಲ್ಲ. ಇವತ್ತು ನಾವು ಕ್ಷಮೆ ಕೇಳಿದ್ರೇನೆ ನಾಳೆ ದಿನ ಇದ್ದಕ್ಕಿದ್ದಂಗೆ ನೀರು ನಿಂತರೆ ಏನು ಮಾಡ್ತೀಯ? ಏನು ಮಾಡ್ತೀಯ? ಅದಕ್ಕೆ ನೀನು ಬರಲೇಬೇಕು, ಬಂದು ಕ್ಷಮೆ ಕೇಳಲೇಬೇಕು. ನಿನ್ನಿಂದಲೇ ನನ್ನ ಗಂಡನ ಇವತ್ತು ತಪ್ಪು ಮಾಡಿದ್ದು, ಬರಲೇಬೇಕು. ಇನ್ನು ಯಾಕೆ ಈ ರೀತಿ ಎಲ್ಲ ನಾ ಹೇಳ್ಕೊಟ್ಟೆ ನನ್ನ ಗಂಡನಿಗೆ? ಯಾಕೆ ಹಿಂಗೆಲ್ಲ ಮಾಡಿದೆ ನೀನು? ಸ್ವಲ್ಪ ಯೋಚನೆ ಮಾಡಬೇಕು. ಈ ಥರ ಮಾಡೋದಕ್ಕಿಂತ ಮುಂಚೆ ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ ಏನು ಎತ್ತ ಅಂತ ಯೋಚನೆ ಮಾಡಬೇಕು. ನಾನು ಯೋಚನೆ ಮಾಡ್ತಿದ್ದಮ್ಮ, ಏನು ಮಾಡೋಣ. ನನಗೆ ಅವನು ಪಾಯಿಂಟ್ ಮಾಡಿಕೊಡ್ಲಿಲ್ಲ ನಮಗೆ. ಅದು ನಿನಗೆ ಗೊತ್ತಿಲ್ಲ ಅದು ಏನು ಎತ್ತ ಅಂತ. ಸರಿಯಾಗಿ ಬಿಡಿಸಿ ಹೇಳ್ತೀನಿ, ಕೈಲಿ ಹೇಳ್ತೀನಿ. ಅವನು ನಾನು ಪಾಯಿಂಟ್ ಮಾಡ್ಕೊಡಪ್ಪ ಅಂತಂದೆ, ಮಾಡ್ಕೊಂಡು ಕೊಡಲ್ಲ ನಿಮಗೆ ಅಂತಂದ. ಅದಕ್ಕೆ ಎಲ್ಲರಿಗೂ ಮಾಡ್ತೀಯಲ್ಲ, ನಮಗೆ ಮಾಡ್ಕೊಂಡು ಕೊಡಲ್ಲ ಅಂತಂದೆ, ಮಾಡಿಕೊಡ್ಲಿಲ್ಲ. ಅದಕ್ಕೆ ಸಿಟ್ಟು. ಇವಾಗ ನಿಮ್ಮ ಅಣ್ಣೇರಿ ಮಾಡಿಕೊಟ್ಟವ್ರಲ್ಲ, ನೀನು ಮಾಡ್ಕೊಡ್ಲಿಲ್ಲ ಅಂಬೋದಕ್ಕೆ ಸಿಟ್ಟು ಬಂದೈತೆ. ಬಿಡು, ನಮ್ಮ ಅಣ್ಣಗನ ಹೋಗಿ ಮಾಡ್ಕೊಟ್ನಲ್ಲ ಅಂತೇಳಿ ಅದಕ್ಕೆ ನಾನು ತೃಪ್ತಿ ಮಾಡ್ಕೋಬೇಕಾ? ನೋಡಿ, ನಮ್ಮ ಅಣ್ಣರ್ಗನ ಮಾಡಿಕೊಟ್ಟಾಗ ನಮ್ಮ ಅಣ್ಣರ ತಾಟನ ಹೊಡಿತು. ಬಿಸಿಲು ಇಂಥ ಬೇಸಿಗೆ ಬಿಸಿಲಿಗೆ ಏನು ಉಳಿಯೋದು ಅಂತೇಳಿ ಯೋಚನೆ ಮಾಡ್ಬೇಕಾಗಿತ್ತು ನೀನು ಅದನ್ನು. ಅವರು ಮಾಡ್ಕೊಡಲ್ಲ ಅಂದಿದ್ಕೊ ಫಸ್ಟು ನಮ್ಮ ಹತ್ರ ಒಳ್ಳೆತನ ಒಳ್ಳೆ ಬುದ್ಧಿ ಅನ್ನೋದಿದ್ದರೆ ಎಲ್ಲರೂ ಒಳ್ಳೆಯರಾಗ್ತಾರೆ. ನಾವು ಭಾವಿಸ್ಬೇಕು. ನಾವು ಭಾವಿಸಿದ್ರೆ ಎಲ್ಲರೂ ನಮ್ಮ ಹತ್ರ ಚೆನ್ನಾಗಿರ್ತಾರೆ, ಎಲ್ಲರೂ ಭಾವಿಸ್ತಾರೆ. ನೀನು ಹೆಂಗಿರ್ತೀಯೋ ಹಂಗೆ ನಿನ್ನ ಮೇಲೆ ಡಿಪೆಂಡ್ ಆಗುತ್ತೆ. ಅಯ್ಯೋ, ಇವತ್ತು ಯಾರನ್ನ ಭಾವಿಸುತ್ತಾಗ ಇವತ್ತಿಗೆ ಏನು ಗೊತ್ತೈತಿ? ಇವತ್ತು ಹೆಂಗೆ ಅಂತಂದರೆ ಒಂಥರ ಏನೋ ನಾಳೆ ಚೆನ್ನಾಗಿರಬೇಕು, ನಾನೊಬ್ಬಳೇ ಚೆನ್ನಾಗಿರಬೇಕು, ನಾನು ನೋಡೆಲ್ಲ ನಾನು ಸೌಕಾತಿ ಅನ್ಬೇಕು ಊರಲ್ಲೆಲ್ಲನ, ಆ ಥರ ಬುದ್ಧಿ ಇವತ್ತೇ. ಅದನ್ನು ಫಸ್ಟ್ ಬಿಟ್ಟುಬಿಡ್ಬೇಕು. ಆ ಬುದ್ಧಿನ ಬಿಟ್ಟುಬಿಡ್ಬೇಕು. ಹೆಂಗೋ ಬಿಡು, ಚೆನ್ನಾಗಿದ್ದೀವಲ್ಲ, ದೇವ್ರು ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನಲ್ಲ ಅಂತೇಳಿ ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಹೊಟ್ಟೆ ಹುರ್ಕೊಂಬೋದು, ಹಿಂಗೆಲ್ಲ ಮಾಡೋದು, ಅದೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಬಾರಮ್ಮ, ಎದ್ದು ಬಾ, ಎದ್ದು ಬಾ. ನಿನ್ನಿಂದನ ಇವತ್ತು ನನ್ನ ಗಂಡನೂ ಕೆಟ್ಟನಾಗ್ಬಿಟ್ಟ, ನಾವು ಕೆಟ್ಟರಾದ್ವಿ. ಎದ್ದು ಬಾ ಫಸ್ಟು. ಹೋಗ ಹುಡುಗನ ಹತ್ರ ಕ್ಷಮೆ ಕೇಳಿದ್ರೆ ಸ್ವಲ್ಪ ನಮಗೆ ಸುತ್ಕೊಂಡಿರೋ ಕರ್ಮ ಆದ್ರೂ ಬಗೆಹರಿತೈತೆ. ಎದ್ದು ಬಾ, ಹೋಗ ಅವ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಲೇಬೇಕು. ಬರ್ರಿ, ಎದ್ದಾಳಪ್ಪ, ಎದ್ದೇಳು. ನಾನು ಒಳ್ಳೆ ಮಾತ ಬೆಲೆ ಕೊಟ್ಟು ಕರಿತಾ ಇದ್ದೀನಿ, ಎದ್ದೇಳು. ಅಷ್ಟೇ, ಅರ್ಥ ಮಾಡ್ಕೊಂಡು ಬರಬೇಕು. ಇಲ್ಲಾಂದ್ರೆ ನಾನು ಸುಮ್ಮನಿರೋದಿಲ್ಲ ನೋಡಿ, ಹೇಳಿರ್ತೀನಿ. ಅಣ್ಣ ಇನ್ನೊಬ್ಬನೇ ಕರ್ಕೊಂಡು ಹೋಗತ್ತ ಸಾಕು. ನನಗೆ ಬರೋಕ್ಕೆ ಮಕ್ಕಳು ಹೊರಕ್ಕೆ ಹೋಗೋಕ್ಕೆ ನನಗೆ ಒಂಥರ ನಾಸ್ಕೆದಂಗೆ ಆಗ್ತೈತೆ. ಒಟ್ಟುನು ಬಾಯ್ವಾದಂಗೆ ಆಗ್ತೈತೆ. ಹೋಗಿ ನೀನೇ, ಯಾಕೆ ನನಗೆ ಬರೋಕ್ಕೆ ಮನಸ್ಸಿಲ್ಲ. ಇವಾಗ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ, ಬರೋಕ್ಕೆ ಮನಸ್ಸಿಲ್ಲ ಹಂಗೆ ಹಿಂಗೆ. ಅಬ್ಬೋ, ಇಂಥ ಕೆಲಸ ಮಾಡೋಕ್ಕವ ಮನಸ್ಸಿತ್ತು. ಇವಾಗ ಅವನಿಗೆ ಕ್ಷಮೆಗೆ ಎದ್ದು ಬಂದರೆ ಸರಿ. ಹೇಳ್ತಾ ಇದ್ನಲ್ಲತ್ತೆ, ಹೋಗಿ ಕ್ಷಮೆ ಕೇಳ್ಕೊಂಡು ಬಂದ್ರೇನೆ, ಆ ಸಿದ್ಲಿಂಗಣ್ಣನ ಹತ್ರ ಮಗನ ಹತ್ರ ಇಬ್ಬರ ಹತ್ರನೂ ನೀನು ಕ್ಷಮೆ ಕೇಳ್ಕೊಂಡು ಬಂದ್ರೇನೆ ನಾನು ಮನೆಯೊಳಗೆ ಬಿಡ್ಕೊಂಬೋದು. ಇಂಥ ಮಾಡಬಾರ್ದು ಪಾಪ. ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೆ. ಹೋಗಿ ಕ್ಷಮೆ ಕೇಳ್ಕೊಂಬಂದ್ರೇನೆ ಕಣತ್ತೆ ನಾನು ಹೊರಗೆ ಬಿಡ್ಕೊಂಬೋದು. ಮತ್ತು ಇನ್ನೇನು ಮಾಡೋಣ ನಡಿ. ಮಾಡೋದೆಲ್ಲ ಮಾಡಿ ಆಮೇಲೆ ಏನೋ ಆಗೈತೆ ಅಮ್ಮಂಗೆ ಇರೋದು. ಇಂಥ ಕೆಲಸ ಮಾಡೋದಕ್ಕಿಂತ ಮುಂಚಾಗೇ ಸ್ವಲ್ಪ ಎಚ್ಚರಿಕೆ ಇದ್ದರೆ ಏನು ಬೇಕಾದ್ರೆ ಇವಾಗೇನು ಕಂಡು ಹಿಡಿತಾರೆ, ಅದೆಲ್ಲ ಏನು ದೊಡ್ಡದಲ್ಲ. ಏನು ಎಂತೆಂಥದೋ ಕೆತ್ಕಿ ಎಲ್ಲ ಇಂಥರೇ ಕಳ್ಳರು ಅಂತ ಹುಡುಕ್ತಾರೆ. ಅಂಥದ್ರಾಗೆ ನೀನು ಯಾವ ಲೆಕ್ಕ? ಮತ್ತೆ ರಿಲೀಸ್ ಆಗೈತೆ, ಅದಕ್ಕೆ ಅವ್ರ ಅತ್ತಿಗೆ ಬಂದುಬಿಟ್ಟು ಚೆನ್ನಾಗಿ ಬೈದು ಕ್ಷಮೆ ಕೇಳಬೇಕು ಅಂತೇಳಿ ಕರ್ಕೊಂಡು ಹೋಗ್ತೈತೆ. ನಮ್ಮ ಅತ್ತೆ ಮಾಡಿದ್ದು ತಪ್ಪೇನೆ, ಹಿಂಗೆ ಮಾಡಬಾರ್ದಾಗಿತ್ತು. ಅವ್ರಿಗೆ ಮಾಡಿಕೊಡ್ಲಿಲ್ವ ಸ್ವಲ್ಪ ಸಮಾಧಾನದಾಗೆ ಒಂದೆರಡು ದಿನ ಅವ್ರ ಹತ್ರ ಚೆನ್ನಾಗಿತ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ನಾವು ಅವ್ರ ಹತ್ರ ಚೆನ್ನಾಗಿದ್ದರೆ ನಮಗೂ ಮಾಡಿಕೊಡೋರು. ಫಸ್ಟು ನಮ್ಮ ಹತ್ರ ನಮ್ದೇನು ತಪ್ಪೈತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರು ಮಾಡಿಕೊಡ್ಲಿಲ್ಲ ಅನ್ನೋದು ಅಷ್ಟೇ ಸಿಟ್ಟು ಮಾಡ್ಕೋಬಾರ್ದು ನಾವು. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.